ಜನಪದ ಹಾಡುಗಳಲ್ಲಿ ಗ್ರಾಮೀಣ ಬದುಕಿನ ಚಿತ್ರಣ ಹೂಬೆಹೂಬಾಗಿ ನಮ್ಮ ಕಣ್ಣು ಮುಂದೆ ನಿಲ್ತದೆ. ಆ ಹಾಡುಗಳನ್ನು ಅವ್ರು ಹೇಗೆ ಬರೀತಾರೆ, ಎಂಥ ಸನ್ನಿವೇಶವನ್ನು ಸೃಷ್ಟಿ ಮಾಡ್ತಾರೆ, ಅಲ್ಲಿ ಎಂತೆಂಥ ಸಂದರ್ಭಗಳನ್ನು ತಂದೊಡ್ತಾರೆ ಅನ್ನೋದಕ್ಕೆ ಒಂದು ಜನಪದ ಹಾಡು. ತವ್ರ ಬಣ್ಣ ಉಟ್ಕೊಂಡು ತೊಟ್ಟೀಲ ಹೊತ್ಕೊಂಡು ತಂದಿ ಕೊಟ್ಟೆಮ್ಮಿ ಹೊಡ್ಕೊಂಡು ತಿಟ್ಟತ್ತಿ ಒಮ್ಮೆ, ತಂದಿ ಕೊಟ್ಟೆಮ್ಮಿ ಹೊಡ್ಕೊಂಡು ತಿಟ್ಟತ್ತಿ ಒಮ್ಮೆ ತೌರ ಕಡೆಗೆ ನೋಡಿ ಆಳ. ಎಷ್ಟು ಅದ್ಭುತವಾದಂಥ ಒಂದು ಚಿತ್ರ ನೋಡಿ. ಅವಳು ತವರು ಮನೆಗೆ ಬಂದು ತನ್ನ ಬಾಣಂತಿತನವನ್ನು ಮುಗಿಸಿಕೊಂಡು ಗಂಡನ ಮನೆಗೆ ಹೊರಟಿದ್ದಾಳೆ. ಯಾರೂ ಇಲ್ಲ, ಅಪ್ಪನ ಮನೆಯಲ್ಲೂ ಕಳಿಸ್ಕೊಡುವವರು ಯಾರೂ ಇಲ್ಲ. ನಮ್ಮಲ್ಲಿ ಕಳಿಸ್ಕೊಡುವಂಥ ಒಂದು ತೊಟ್ಲನ್ನು ಕಳಿಸ್ಕೊಡುವಂಥ ಒಂದು ಸಂಪ್ರದಾಯ ಇದೆ, ಯಾರಿಲ್ಲ. ಅದಕ್ಕೇನೆ ಆ ಕಷ್ಟ ಸಹಿಷ್ಣುವಾದಂಥ ಹೆಣ್ಮಗಳು ನೋಡಿ, ತವರು ಬಣ್ಣ ಹೋಗುವಾಗ ತವರು ಮನೆಯಲ್ಲಿ ಒಂದು ಬಣ್ಣ ಅಂದರೆ ಸೀರೆ ಕೊಟ್ಟಿರ್ತಾರೆ, ಬಣ್ಣ ಸೀರೆ, ಅದನ್ನು ಉಟ್ಟುಕೊಂಡು ತಲೆಯ ಮೇಲೆ ಮಗುವಿರುವ ತೊಟ್ಟಿಲನ್ನು ಹೊತ್ಕೊಂಡಿದ್ದಾಳೆ. ತಂದೆ ವಯಸ್ಸಾದವನೋ ಏನೋ ಇರಬೇಕು, ಮಗಳ ಸಲುವಾಗಿ ಬಾಣಸ್ಥಾನದಲ್ವಾಗಿ ಒಂದು ಎಮ್ಮೆಯನ್ನು ಕೊಟ್ಟಿದ್ದಾನೆ. ಆ ಎಮ್ಮೆಯನ್ನು ಹೊಡ್ಕೊಂಡು ತಿಟ್ಟತ್ತಿ, ತಿಟ್ಟು ಅಂದರೆ ಒಂದು ಗುಡ್ಡೆದ ತುದಿಯನ್ನು ನಿಂತಿದ್ದಾಳೆ. ಆಚೆ ಗುಡ್ಡೆ ಕೆಳಗಿಳಿದ್ರೆ ಅವಳ ಗಂಡನ ಮನೆ ಬರುತ್ತೆ. ತಿಟ್ಟತ್ತಿ ಒಮ್ಮೆ ತೌರ ಕಡೆಗೆ ನೋಡಿ ಆಳ. ಅವಳು ತವರು ಮನೆ ಕಡೆಗೆ ನೋಡ್ತಾ ಇದ್ದಾಳೆ ತಿಟ್ಟು. ಯಾಕಂದರೆ ಎಂಥ ಭಾವಪೂರ್ಣವಾದಂಥ ಕ್ಷಣ ನೋಡಿ. ಹಸಿ ಹಸಿ ಬಾಣಂತಿ. ಆದರೆ ಆ ಕಾಲದಲ್ಲಿ ವಾಹನ ಸೌಕರ್ಯ ಇಲ್ಲ, ಯಾರೋ ಕರ್ಕೊಂಡು ಹೋಗೋರಿಲ್ಲ, ರಸ್ತೆ ಇಲ್ಲ. ಆ ಸಂದರ್ಭದಲ್ಲಿ ತವರಿನಲ್ಲಿ ಕೊಟ್ಟ ಹೊಸ ಸೀರೆಯನ್ನು ಉಟ್ಟುಕೊಂಡು ತಲೆಯ ಮೇಲೆ ಮಗು ಇರುವ ತೊಟ್ಟಿಲನ್ನೂ ಹೊತ್ತುಕೊಂಡು ತಂದೆ ಕೊಟ್ಟ ಎಮ್ಮೆಯನ್ನು ಹೊಡ್ಕೊಂಡು, ಅಂದರೆ ಕೈಯಲ್ಲಿ ಎಮ್ಮೆಯ ಹಾಕಿದ ಹಗ್ಗವನ್ನು ಹಿಡ್ಕೊಂಡು ಕೃತಜ್ಞತಾಭಾವದಿಂದ ತವರು ಮನೆ ಇನ್ನೇನು ಆಚೆ ಕಡೆ ಇಳಿಬೇಕು ಅನ್ನುವಾಗ ತಿಟ್ಟತ್ತಿ ಒಮ್ಮೆ ತವರ ಕಡೆಗೆ ನೋಡ್ಯಾಳ. ಆ ತವ್ರನ ಕಡೆಗೆ ನೋಡುವಲ್ಲಿ ಅವಳ ಕೃತಜ್ಞತೆ. ಹೆಣ್ಣಿಗೆ ತವ್ರ ಮನೆ ಭಾಳ ದೊಡ್ಡ ಆನಂದದ ತಾಣ. ಅಲ್ಲಿ ಅವಳು ಸ್ವಚ್ಛಂದವಾಗಿರಬಲ್ಲು, ಪ್ರೀತಿಯಿಂದ ಇರಬಲ್ಲು, ನಿರ್ಭೀತಿಯಿಂದ ಇರಬಲ್ಲು. ಆದ್ದರಿಂದ ಅಲ್ಲಿ ಮತ್ತೊಮ್ಮೆ ನೋಡ್ತಾಳೆ. ತಿಟ್ಟತ್ತಿ ಒಮ್ಮೆ ತೌರ ಕಡೆ ನೋಡ್ಯಾಳ ಅಥವಾ ತೌರ ಮನೆ ನೋಡ್ಯಾಳ. ಅಂದರೆ ಅವಳ ಕೃತಜ್ಞತೆ ಹೇಗೆ, ಆದರೆ ಅವಳ ಜವಾಬ್ದಾರಿ ಅಂಥದ್ದು. ತಲೆ ಮೇಲೆ ತೊಟ್ಲು, ಕೈಯಲ್ಲಿ ಎಮ್ಮೆ, ಆಮೇಲೆ ಹೊಸ ಸೀರೆ, ಇದೆಲ್ಲ ಇಟ್ಟುಕೊಂಡು ಹೊಡ್ತಾ ಇದ್ದಾಳಲ್ಲ, ಅದು ಅವಳ ರೀತಿ. ಇದನ್ನು ಜನಪದ ಹಾಡಿನಲ್ಲಿ ಕಟ್ಟಿಕೊಡಲಾಗಿದೆ. ಇದನ್ನು ಕೇಳಬೇಕು, ಅನುಭವಿಸಬೇಕು, ಆನಂದಿಸಬೇಕು, ಇನ್ನೂ ಹೆಚ್ಚು ವಿಚಾರ ಮಾಡಬೇಕು. ಡಾಕ್ಟರ್ ಶ್ರೀಪಾದ